ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಎಲ್ಲರೂ ಕೇಳ್ತಾ ಇದ್ರಿ ಸರ್ ಸುಮಂತ್ ಕೇಸ್ ಏನಾಯಿತು 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 ಅಂತ ಕೇಳ್ತಾ ಇದ್ರಿ. ಸುಮಂತ್ ಕೇಸ್ ಏನಾಯಿತು ಅನ್ನೋದನ್ನು ನನ್ನ ಕೇಳೋಕ್ಕಿಂತನೂ ನೀವು ಆ ಸುಮಂತ್ ಕೇಸನ್ನು ಯಾರು ತೊಗೊಂಡಿದ್ರಲ್ಲ ಪೊಲೀಸ್ ಅಧಿಕಾರಿಗಳು, ಅದನ್ನು ಯಾರು ತನಿಖೆ ಮಾಡ್ತಾ ಇದ್ರಲ್ಲ ಅವರನ್ನು ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ. ಅದ್ರ ಜೊತೆಗೆ ಸುಮಂತನ ತಂದೆ ತಾಯಿಯವರನ್ನು ಪ್ರಶ್ನೆ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ. ಆಮೇಲೆ ಸುಮಂತನ ಆ ಒಂದು ಗೆಳೆಯರ ಬಳಗ ಆಗಿರ್ಬೋದು, ಶಾಲಾ ವಾತಾವರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು, ಅಥವಾ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಇವ್ರನ್ನೆಲ್ಲ ಕೇಳಿದರೆ ನಿಮಗೆ ಗೊತ್ತಾಗ್ತದೆ ಸುಮಂತನ ಕೇಸ್ ಏನಾಯಿತು ಅನ್ನೋದನ್ನು. ಯಾಕಪ್ಪ ಅಂದ್ರೆ ಸೌಜನ್ಯ ಅಂತಕ್ಕಂಥ ಒಂದು ಪ್ರಕರಣ 2013ರಿಂದ ಹಿಡ್ಕೊಂಡು 2026 ಮುಗಿತಾ ಬಂತು. ಆದರೂ ಕೂಡ ಸೌಜನ್ಯನ ಪ್ರಕರಣ ಇವತ್ತು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದದ. ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ, ಗಿರೀಶ್ ಮಠಣ್ಣವರಾಗಿರ್ಬೋದು, ಜಯಂತ್ ಆಗಿರ್ಬೋದು, ವಿಠಲ್, ಇವರೆಲ್ಲ ಒಂದು ಸೈಡ್ ಕುಂತಾರೆ. ಇವರೆಲ್ಲ ಒಂದು ಸೈಡ್ ಇರ್ತಾರೆ. ಓಕೆ, ಅದರ ಪ್ರಮುಖವಾಗಿರ್ತಕ್ಕಂಥ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಸುಮಂತನ ತಾಯಿ, ಅವರ ಕುಟುಂಬಸ್ಥರು. ಯಾವಾಗ ಸೌಜನ್ಯನ ಪ್ರಕರಣದಲ್ಲಿ ಅವರ ಕುಟುಂಬಸ್ಥರು ಸ್ಟ್ಯಾಂಡ್ ಆಗಿ ನಿಲ್ತಾರಲ್ಲ, ಆವಾಗ ಸೌಜನ್ಯನ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತದ, ಮರು ತನಿಖೆಗೆ ಆದೇಶವನ್ನು ನೀಡ್ತದ. ಆದರೆ ಸುಮಂತ್ ನಗುಮುಖದ ಒಡೆಯ, ಬಾಲ ವಿಜ್ಞಾನಿ, ಗುಜರಾತ್ ಹೋಗಬೇಕಾಗಿತ್ತು ಅವನು, ಅಂಥವನು ಕೊಲೆಯಾದ. ಮನೆಯಲ್ಲಿ ಎಲ್ಲರೂ ಇದ್ರೂ ಕೂಡ ತಂದೆ, ತಾಯಿ, ಅಣ್ಣ, ಅಜ್ಜ, ಸುಮಂತನ ಮಾವ ಎಲ್ಲರೂ ಇದ್ರೂ ಕೂಡ ಸುಮಂತ್ ಕೊಲೆಯಾಗಿ ಮನೆಯ ಪಕ್ಕದಲ್ಲೇ ಆ ಒಂದು ನೀರಿನ, ನಮ್ಮ ಕಡೆ ಕೆರೆ ಅಂತ ಕರಿತೇವೆ ನಾವು, ಕೆರೆ ಆಗಿರ್ಬೋದು, ಬಾವಿ, ಕೆರೆ ಅಲ್ಲ ಬಾವಿ, ಆ ಬಾವಿಯಾಗ ಸುಮಂತನ ಹೆಣ ಸಿಗ್ತದಲ್ರಿ. ಹರೀಶ್ ಪೂಂಜಾ ಅವರನ್ನ ನೀವು ಪ್ರಶ್ನೆ ಮಾಡಿದರೆ ನಿಮ್ಗೆ ಗೊತ್ತಾಗ್ತದೆ ರೀ ಸುಮಂತನ ಕೇಸ್ ಎಲ್ಲಿಗೆ ಬಂತು. ಎಲ್ಲರನ್ನೂ ಬಿಡ್ರಿ, ಅವರನ್ನ ಹರೀಶ್ ಪೂಂಜಾ ಅವರನ್ನ ಕೇಳಬೇಕು. ಯಾಕಂದ್ರೆ ಹರೀಶ್ ಪೂಂಜಾ ಅವರು ಸುಮಂತನ ತಂದೆ ಮತ್ತು ತಾಯಿಯನ್ನ ಗೃಹ ಮಂತ್ರಿ ಅವರಿಗೆ ಭೇಟಿ ಮಾಡಿಸಿದ್ರು. ಅವರು ಕಾರಣ ಇಷ್ಟ, ಹರೀಶ್ ಪೂಂಜಾಗ ಮುಂದಿನ ಎಲೆಕ್ಷನ್ಗೂ ಗೆಲ್ಲಬೇಕಾಗ್ಯದ, ಸುಮಂತನಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಹರೀಶ್ ಪೂಂಜಾನಿಗೆ ಇರಲಿಲ್ಲ. ನೋ, ವಿಶೇಷವಾಗಿ ನಿಮಗೆ ಹೇಳಬೇಕಂದ್ರೆ ಸುಮಂತನ ತಂದೆ ತಾಯಿಯೂ ಕೂಡ ಸುಮಂತನಿಗೆ ನ್ಯಾಯ ಸಿಗಬೇಕು, ಸುಮಂತನ ಪರವಾಗಿ ಹೋರಾಟ ಮಾಡಬೇಕು ಅನ್ನೋ ಮನಸ್ಥಿತಿ ಅವರ ತಂದೆ ತಾಯಿಯೂ ಕೂಡ ಇರಲಿಲ್ಲ. ಕಾರಣ ಇಷ್ಟೇ, ಹರೀಶ್ ಪೂಂಜಾಗ ಇಲೆಕ್ಷನ್ದಾಗ ಗೆಲ್ಲಬೇಕು ಅನ್ನೋದಿದ್ರೆ ಅವ್ರ ತಂದೆ ತಾಯಿಗೆ ಏನಪ್ಪ ಅಂದ್ರೆ ಇನ್ನೊಬ್ಬ ಮಗನನ್ನ ಉಳಿಸ್ಕೊಳ್ಬೇಕು ಅನ್ನೋದು ಕಾರಣ. ಆ ತಂದೆ ತಾಯಿ ಭಯದ ವಾತಾವರಣದಲ್ಲಿ ಬದುಕಾದಾರ. ಸುಮಂತನ ಸಾವಿಗೆ ಕಾರಣ ಏನೇ ಇರ್ಬೋದು, ಅದು ಸೆಕೆಂಡ್ರಿ. ಆದರೆ ಸುಮಂತನ ಈ ಒಂದು ಕೊಲೆ ಕೇಸ್ ಯಾಕೆ ಮನ್ನಪಾಲಾಯಿತಪ್ಪ ಅಂದ್ರೆ ಮೊದಲನೇದಾಗಿ ಅವರ ತಂದೆ ತಾಯಿ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಒಬ್ಬ ಮಗನನ್ನ ಈಗಾಗಲೇ ಕಳ್ಕೊಂಡಿದ್ದೀವಿ, ಇನ್ನೊಬ್ಬ ಮಗನನ್ನ ನಾವು ಕಳ್ಕೊಳ್ಳೋದು ಬೇಡ ಅಂತ ವಿಚಾರ ಮಾಡ್ಕೊಂಡು ಈ ಕೇಸನ್ನ ಬೆನ್ನನ್ನ ಯಾರು ಹತ್ತುತ್ತಾ ಇಲ್ಲಪ್ಪ ಅಂದ್ರೆ ಸುಮಂತನ ತಂದೆ ತಾಯಿ ಬೆನ್ನ ಹತ್ತುತ್ತಾ ಇಲ್ಲ. ಸರಿ, ಅವರೇನೋ ಭಯದ ವಾತಾವರಣದಲ್ಲಿ ಇರಬಹುದು, ಆದ್ರೆ ಹರೀಶ್ ಪೂಂಜಾ ಬಂದು ಸಾಂತ್ವನ ಹೇಳಿ ಹೋಗಿದ್ರಲ್ಲ, ಹರೀಶ್ ಪೂಂಜಾ ಗೃಹ ಮಂತ್ರಿ ಅವ್ರ ಹತ್ರ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲಿರ್ತಕ್ಕಂಥ ಬೆಳತಂಗಡಿ ಪೊಲೀಸರು ಅದನ್ನು ತನಿಖೆ ಮಾಡ್ತಾ ಇದ್ರಲ್ಲ. ಯಾಕ 2026ರಲ್ಲೂ ಕೂಡ ಒಬ್ಬ ಕೊಲೆಗಾರ ಸಿಗ್ತಾ ಇಲ್ಲ ಬೆಳತಂಗಡಿಯಲ್ಲಿ ಅಂದಮೇಲೆ ನಾವು ಎಲ್ಲಿಗೆ ಹೋಗಿ ಮುಟ್ಟಿದ್ದೇವೆ ಅನ್ನೋದು ಗೊತ್ತಾಗಬೇಕು. ಬುದ್ಧಿವಂತರ ನಾಡು ಅಂತ ಕರೀತಾರಲ್ಲ, ಅದಲ್ಲಿ ದಕ್ಷಿಣ ಕನ್ನಡ ಅಂದ್ರೆ ಬಹಳ ಬುದ್ಧಿವಂತರಂತರಿ ಅದಾರ, ನಾನು ಒಪ್ಕೊಳ್ತೀನಿ. ಆದರೆ ಇಷ್ಟರ ಮಟ್ಟಿಗೆ ಬುದ್ಧಿವಂತರ ಅದಾರ ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ. ಇಷ್ಟರ ಮಟ್ಟಿಗೆ ಸ್ವಾರ್ಥಿಗಳು ಅದಾರ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಇಷ್ಟರ ಮಟ್ಟಿಗೆ ಭಯದ ವಾತಾವರಣದಲ್ಲಿ ಬದುಕ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇಷ್ಟರ ಮಟ್ಟಿಗೆ ತಮ್ಮ ಮಕ್ಕಳ ಬಗ್ಗೆ ಬೇಜವಾಬ್ದಾರಿತನವನ್ನು ಹೊಂದಿರತಕ್ಕಂಥವ್ರು ಅದಾರ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಅಲ್ಲಿರ್ತಕ್ಕಂಥ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಒಂದು ಚುನಾವಣೆಗಾಗಿ ತಮ್ಮ ಬೆಳೆಯನ್ನು ಬಯಸ್ಕೊಳ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಈಗ ಹಂಗಾಗೆ ಸುಮಂತ್ ಅಂತಕ್ಕಂಥ ಒಬ್ಬ ಬಾಲ ವಿಜ್ಞಾನಿ, ಒಬ್ಬ ನಗುಮುಖದ ಒಡೆಯ, ಮುಂದಿನ ಉತ್ತಮ ಭಾರತದ ನಾಗರಿಕ, ಅವನ ಮುಖ ನೋಡ್ರಿ ಸುಮಂತಂದ.
ಯಾಕೆ ಇಷ್ಟು ದಿನ ನಾನು ಮಾತಾಡಲಿಲ್ಲ? ಏನು ಕಾರಣ? ಸುಮಂತ್ರನ ಬಗ್ಗೆ ಮಾತಾಡದೇ ಇರೋದಕ್ಕೆ ಕಾರಣ ಅದ ರೀ, ತಂದೆ ತಾಯಿಗೆ ಇಂಟ್ರೆಸ್ಟ್ ಇಲ್ಲ ರೀ. ಅವ್ರು ಅಟ್ಲೀಸ್ಟ್ ಇರ್ತಕ್ಕಂಥ ಯೂಟ್ಯೂಬರ್ಸ್ಗಳಿಗೆ ದಯವಿಟ್ಟು ಹೋರಾಟ ಮಾಡೋದಕ್ಕೆ ಬರ್ರಿ ತಂದಿದ್ರ ಎಲ್ಲರೂ ಹೋರಾಟಗಾರರು ಬರ್ತಾ ಇದ್ರು. ಆದ್ರೆ ಅವ್ರ ತಂದೆ ತಾಯಿಗೆ ಎಲ್ಲೋ ಒಂದು ಕಡೆ ಭಯ ಅದ, ಇನ್ನೊಬ್ಬ ಮಗನನ್ನು ಕಳ್ಕೊಳ್ಬಾರ್ದು ಅನ್ನೋದದ. ಇರಲಿ, ಅವ್ರು ಆರಾಮಾಗಿರಲಿ, ಅವ್ರು ಇನ್ನೊಬ್ಬ ಮಗನೂ ಆರಾಮಾಗಿರಲಿ, ಮಗಳು ಕೂಡ ಆರಾಮಾಗಿರಲಿ, ಅವ್ರ ಕುಟುಂಬ ನಗ್ತಾ ನೂರಾರು ಕಾಲು ಇರಲಿ. ಆದ್ರೆ ಸುಮಂತ್ ಅವನಿಗೆ ನ್ಯಾಯ ಯಾರು ಕೊಡಿಸೋರು? ಇವತ್ತು ಸುಮಂತನಿಗೆ ನ್ಯಾಯ ಸಿಗಲಿಲ್ಲ, ನಾಳೆ ಮತ್ತೊಬ್ಬ ಮಗನಿಗೆ ನ್ಯಾಯ ಸಿಗೋದಿಲ್ಲ. ಈ ಕಾರಣ ಏನು? ಮತ್ತು ಇವೆಲ್ಲ ಪ್ರಕರಣಗಳು ಆ ಒಂದು ಬೆಳ್ತಂಗಡಿ, ಈ ಧರ್ಮಸ್ಥಳ, ಇಲ್ಲೇ ಸುತ್ತಮುತ್ತ ನಡೀತಾವಲ್ಲ, ಈ ಕಾರಣ ಏನು? ನಮಗೆ ಉತ್ತರ ಕರ್ನಾಟಕ ಕಡೆ ಆದರೆ 24 ಗಂಟೆಗಳಲ್ಲಿ ಕೊಲೆಗಾರ ಸಿಗ್ತಾನ್ರಿ. ಶಿಸ್ತು ಗಜಮಾ ಮಾಡಿ ಮ್ಯಾಗ ಏರ್ಸಿ ನಿಲ್ಲಿಸ್ತಾರೆ. ನಮ್ಮ ಕಡೆ ಎಲ್ಲ ಬಿಡಂಗಿಲ್ಲ ನಮ್ಮನ್ನ. ಆದ್ರೆ ಅಲ್ಲಿ ಯಾಕೆ ಕೊಲೆಗಾರ ಸಿಗೋದಿಲ್ಲ? ಹಿಂಗೆ ಹೋದ, ಹಂಗೆ ಹೋದ, ಅಲ್ಲಿ ಹೊಡೆದ, ಈ ಕಡೆ ತಲೆ ಮ್ಯಾಗ ಹೊಡೆದ, ಮುಂದೆ ಹೊಡೆದಿರಬೇಕು, ಊಹಾಪೋಹಗಳಲ್ಲೇ ದಿನಗಳು ಕಳೆದು ಹೊರತಾಗಿ ಪೊಲೀಸರು ಮಾಡಿರ್ತಕ್ಕಂಥ ತನಿಖೆ ಏನದ? ಎಲ್ಲ ಯೂಟ್ಯೂಬರ್ಗಳು ಕೂಡ ಪೊಲೀಸರಿಗಿಂತ ಜಾಸ್ತಿ ತನಿಖೆ ಮಾಡಿದರು. ಆದ್ರೆ ಪೊಲೀಸರು ಮಾಡಿರ್ತಕ್ಕಂಥ ತನಿಖಾ ವರದಿ ಎಲ್ಲದ? ಸಿಗ್ಲಿಲ್ಲ. ನಾವೊಬ್ಬ ಧ್ವನಿ ಎತ್ತಿದ್ರ ಪ್ರಯೋಜನ ಇಲ್ಲ. ಒಬ್ಬರಿಂದ ಏನು ಸೆಂಟ ಹರಿಯಕ್ಕಾಗಿಲ್ಲ, ಆಗಂಗಿಲ್ಲ ರೀ. ನೀವು ಬೇಕಾದ್ರೆ ತಪ್ಪಾದ್ರೆ ಕಮೆಂಟ್ನಾಗ ತಪ್ಪತ್ತೆ ಹೇಳ್ರಿ. ಕುಟುಂಬಸ್ಥರು ಸ್ಟ್ಯಾಂಡ್ ಆಗಿ ನಿಲ್ಬೇಕು. ನಿಮ್ಗೆ ಒಟ್ಟಿಗೆ ಹೇಳಬೇಕಂದ್ರೆ ಸುಮಂತನ ಕೇಸ್ ಇದೊಂದು ಡೆಡ್ ಕೇಸ್. ಓಕೆ, ಇದು ಮುಕ್ತಾಯ ಆಗಿರ್ತಕ್ಕಂಥ ಕೇಸ್, ಮಣ್ಣು ಪಾಲು ಮಾಡಿರ್ತಕ್ಕಂಥ ಕೇಸ್ ಇದು. ಇದನ್ನು ಜಾಡಿಸಿ ಒದ್ದಿರ್ತಕ್ಕಂಥ ಕೇಸ್ ಇದು. ಕೊಲೆಗಾರ ಯಾವುದೋ ಒಂದು ಬಾರ್ನ್ಯಾಗ, ಯಾವುದೋ ಒಂದು ದೊಡ್ಡ ರೆಸ್ಟೋರೆಂಟ್ನಾಗ ಎಲ್ಲೋ ಒಂದು ಕಡೆ ಆರಾಮಾಗಿ ಕೂತ್ಕೊಂಡು, ಆರಾಮಾಗಿ ಸೇರೆ ಕುಡ್ಕೊಂಡು, ಆರಾಮಾಗಿ ಮೋಜು ಮಸ್ತಿ ಮಾಡ್ಕೊಂಡು ಆರಾಮಾಗಿ ಅದಾನ. ತಂದು ಏನು ಸಾಧಿಸಬೇಕಾಗಿತ್ತಲ್ಲ ಕೊಲೆಗಾರ, ಅದನ್ನು ಸಾಧಿಸಿ ಕೊಲೆಗಾರ ಆರಾಮಾಗಿ ಅದಾನ. ಆದ್ರೆ ಏನೋ ಅರಿಯದ ಮುಗ್ಧ, ಇನ್ನೂ ಉತ್ತಮ ಭವಿಷ್ಯವನ್ನು ಹೊಂದಿರತಕ್ಕಂಥ ನಗುಮುಖದ ಒಡೆಯ, ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ, ಆ ಗ್ರಾಮಕ್ಕೆ ಒಳ್ಳೆಯ ಪ್ರಜೆಯಾಗಿ, ದೇಶಕ್ಕೆ ಉತ್ತಮ ನಾಗರಿಕನಾಗಿ ಬೆಳೀಬೇಕಾಗಿರ್ತಕ್ಕಂಥ ಸುಮಂತ್ ಇವತ್ತು ಮನ್ನಾಗಿ ಸುಮಾರು ತಿಂಗಳುಗಳು ಕಳೆದೋದು. ಆದರೂ ಕೂಡ ಅವನಿಗೆ ನ್ಯಾಯ ಸಿಗಲಿಲ್ಲ. ವೇರ್ ಈಸ್ ಹರೀಶ್ ಪೂಂಜಾ? ವೇರ್ ಈಸ್ ಕರ್ನಾಟಕ ಗೌರ್ಮೆಂಟ್? ವೇರ್ ಈಸ್ ಬೆಳ್ತಂಗಡಿ ಪೊಲೀಸ್? ಎಲ್ಲದಾರ ಇವರೆಲ್ಲ? ಯಾವ FSL ರಿಪೋರ್ಟ್? ಎಲ್ಲವೂ ಕೂಡ ಶೂನ್ಯ. ಸುಮಂತನ ಬಗ್ಗೆ ಮಾತಾಡತ್ತೆ ಹೇಳಿದ್ರಿ, ಸೊ ನಾನು ಮಾತಾಡಿದ್ದೀನಿ. ಪ್ರತಿಯೊಂದಕ್ಕೂ ಪ್ರಶ್ನೆಗಳು ನಿಮ್ಮ ಹತ್ರ ಅದಾವ, ಉತ್ತರ ಕೂಡ ನಿಮ್ಮ ಹತ್ರ ಅದಾವ. ನಾನು ಏನು ಹೇಳಬೇಕಾಗಿತ್ತು, ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ವ್ಯಕ್ತಪಡಿಸಿದ್ದೀನಿ. ಇನ್ನು ಮುಂದೆ ಕಮೆಂಟ್ ಬಾಕ್ಸ್ ನಿಮಗಾಗಿರ್ತದೆ. ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡ್ರಿ. ಉತ್ತರ ಎಲ್ಲಿ ಅಂತ ಕೇಳ್ತಾ ಇದ್ರಲ್ಲ, ಇದೇ ನಾನು ಉತ್ತರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೆ ಬರ್ತೀನಿ.